ನೋಡು, ಫಾದರ್ ಹೇಳಿದ್ ನೆನ್ಪೈತೆ ತಾನೆ, ಇದು ಅವ್ರ ಹತ್ರ ಇರೋ ಕೊನೆ ಫೋಟೋ. ಇದನ್ನೇನಾರ ನೀನ್ ಕಳ್ಕೊಂಡ್ರೆ ಯಾಕ ಹಂಗೆಲ್ಲ ಹೇಳ್ತೀಯ? ಇದ್ರಾಗೆ ನಿಂದೇನು ತಪ್ಪಿಲ್ಲ. ನೀನ್ ಅವಾಗ ಚಿಕ್ಕ ಹುಡ್ಗ ಅಲ್ವಾ, ಅಮ್ಮ ನಿನ್ನ ಬಿಟ್ಟು ಹೋಗ್ತಾರ ಇಲ್ವಾ ಅಂತ ನಿಂಗೆ ಹೆಂಗ್ ಗೊತ್ತಿರತ್ತೆ? ಈ ಪ್ರಪಂಚದಾಗೆ ಎಲ್ರಿಗೂ ಅಪ್ಪ ಅಮ್ಮನ ಜೊತೆ ಇರುವಂತ ಅವಕಾಶ ಸಿಗಕ್ಕಿಲ್ಲ. ಆದ್ರೆ ಆ ವಿಷಯದಾಗೆ ನೀನೊಂಥರ ಅದೃಷ್ಟವಂತಾನೆ. ಯಾಕೆ ಹೇಳು? ನಿನ್ ಜೊತೆಗೆ ಅಪ್ಪ ಅಮ್ಮ ಇಲ್ದೇ ಇರ್ಬೋದು, ಆದ್ರೆ ನಿನ್ನ ಮಗನ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋಂತ ಅತ್ತೆ ಮಾವ ಅವರೇ ತಾನೆ. ಅಯ್ಯ ಬೆಂಕಿ, ಏನ್ ಗೊತ್ತಾ, ಇಲ್ಲಿ ಎಷ್ಟೋ ಜನಕ್ಕೆ ಮಾತ್ ಬಂದ್ರು ಅವರು ಆ ಮಾತಿಂದ ಮನೇನ ಮನ್ಸುಗಳನ್ನ ಚೂರ್ ಮಾಡ್ತಾರೆ. ಇನ್ನು ಕಿವಿ ಕೇಳ್ಸೋರು ಅಲ್ಲಿನ ವಿಷಯನ ಇಲ್ಲಿಗೆ ಹೇಳಿ, ಇಲ್ಲಿನ ವಿಷಯನ ಅಲ್ಲಿಗೆ ಹೇಳಿ ಎಷ್ಟೋ ಜನಗಳ ಮಧ್ಯೆ ಮನಸ್ತಾಪ ತಂದಿರ್ತಾರೆ. ಹಂಗೆಲ್ಲ ಯೋಚನೆ ಮಾಡಿದ್ರೆ ನಿನ್ಗಿದೆಯಲ್ಲ ಈ ನ್ಯೂನ್ಯತೆ, ಅದು ಒಂಥರ ನಿಂಗೆ ಅದೃಷ್ಟ ಇದ್ದಂಗೆನೆ. ಆದ್ರೆ ಇವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ಅಮ್ಮನ್ನ ಹೆಂಗ್ ಹುಡುಕ್ಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಫಾದರ್ ಹೇಳಿದ್ರಲ್ಲ, ಇದು ಒಂದೇ ಫೋಟೋ ಇರೋದು ಕೊನೆದಾಗಿ ಅಂತ. ಇದೇ ತರ ಫೋಟೋನ ನಾವು 4-5 ಕಾಪಿ ಮಾಡಿ ಇಟ್ಕೊಳ್ಳೋಣ. ಇದೇನಾದ್ರೂ ಕಳ್ದೋದ್ರೆ ಇನ್ನೂ 4-5 ನಮ್ಮ ಹತ್ರನೇ ಇರ್ತದೆ. ವಾ, ಇಷ್ಟು ಬೇಗ ನನ್ನ ಬಿಟ್ಕೊಟ್ಬಿಟ್ಟಲ್ಲ ನೀನು. ಇನ್ನೇನ್ ಮತ್ತೆ, ಅಮ್ಮ ಸಿಕ್ಕದ್ಮೇಲೆ ನೀನು ಅಮ್ಮ ಇಬ್ರು ಒಟ್ಟಿಗೆ ಫೋಟೋ ತಗೋತೀವಿ ಅಂತ ಹೇಳ್ದೆ ತಾನೆ, ಅದ್ರಲ್ಲಿ ನನ್ನನ್ನು ದೂರ ಮಾಡ್ಬಿಟ್ಟೆ. ನೋಡು, ಇವ್ರು ನಿನ್ಗೆ ಅಮ್ಮ ಇರ್ಬೋದು, ಆದ್ರೆ ನನ್ಗೆ ಅತ್ತೆ. ಅಮ್ಮ ಅಮ್ಮ, ಜಾನಿಯವ್ರೆ, ಅಮ್ಮ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ರೀ, ನನ್ ಹೊರಡುವಾಗ ಇಲ್ಲೇ ಇದ್ರು ರೀ, ಈಗ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ, ಜಾನಿಯವ್ರೆ, ನೀವು ಹೊರಗೆ ಹೋಗುವಾಗ ಬಾಗಿಲು ಹೀಗೆ ಓಪನ್ ಮಾಡ್ಕೊಂಡು ಹೋಗಿದ್ರಾ? ಹೌದು ರೀ, ಅದು ಏನಾಯ್ತಂದ್ರೆ ಎಷ್ಟೇ ಕರೆದ್ರು ಅವರು ಬರೋದಕ್ಕೆ ತುಂಬ ಹೆದರ್ಕೋತಿದ್ರು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ನಾನು ಹಾಗೆ ಹೊರಟ್ಬಿಟ್ಟೆ. ಅವಾಗ ಬಾಗಿಲು ಓಪನ್ ಆಗೋಗಿದೆ. ಇಂಥ ಕೆಲಸ ಮಾಡ್ಬಿಟ್ರಿ ಜಾನಿಯವ್ರೆ. ನೋಡಿ, ಇದಕ್ಕೆ ಬಾಗಿಲು ತೆಕ್ಕೊಂಡು ಹೋಗಿದ್ದು ದೊಡ್ಡ ತಪ್ಪು. ಇವರು ನೀವಿರೋವಾಗ ಇಲ್ಲೇ ಇತ್ತು, ನೀವು ಹೊರಟ ತಕ್ಷಣ ಇಲ್ಲಿದ್ದು ಬಿಟ್ಟಿದ್ದಾರೆ ಜಾನಿಯವ್ರೆ. ರೀ, ನಂಗೆ ನಿಜವಾಗ್ಲೂ ಅವರಿಗೆಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ರೀ. ಅದಕ್ಕೆ ತಾನೇ ರೂಮ್ನಲ್ಲಿ ಅವರನ್ನು ಕೂಡ ಹಾಕಿದ್ದಿತ್ತು ನಾನು. ಮುಂಚೆ ಒಂದ್ಸಲಿ ಹೀಗೆ ತಪ್ಪಿಸ್ಕೊಂಡ್ಬಿಟ್ಟಿದ್ರು ಜಾನಿಯವ್ರೆ. ಅವ್ರು ಹುಡ್ಕೋಷ್ಟರಲ್ಲಿ ನನ್ನ ಜೀವ ಹೋಗಿತ್ತು. ಅದೇ ರೀ, ನಾನು ಕರ್ದಾಗ್ಲೇ ಬರ್ದೇ ಇದ್ದವರು ಅವ್ರಾಗ ಹೇಗೆ ಹೋಗಿರಕ್ ಸಾಧ್ಯ? ಅಮ್ಮ ಎಲ್ಲಿ? ಮಾತಾಡು, ಅಮ್ಮ ಎಲ್ಲಿ? ನಿನ್ನನ್ನು ಇಲ್ಲಿ ಇಳಿಸಿದ್ದಿತ್ತು ಅವ್ರನ್ನ ಕಣ್ಣಿಟ್ಟು ನೋಡ್ಕೊಂತ ತಾನೆ. ಅಮ್ಮ ಎಲ್ಲಿ ಹೇಳು, ಅಮ್ಮ ಎಲ್ಲಿ ಹೇಳು, ಮಾತಾಡು. ಜಾನಿಯವ್ರೆ, ನಾನು ನಿಮ್ಗೆ ಹೇಳಿದ್ದೆ, ಅವ್ರಿಗೆ ಏನೋ ನೆನಪಿರಲ್ಲ ಜಾನಿಯವ್ರೆ. ಅವ್ರಿಗೆ ನಾನು ಯಾರು ಅಂತ ನೆನಪಿರಲ್ಲ ಅಂತ ಹೇಳ್ತಾ ಇಲ್ವಾ? ಚಿಕ್ಕ ಮಗು ಇದ್ದ ಹಾಗೆ ಪ್ರತಿ ಸಲ ಬಂದು ಮಾತಾಡಿಸ್ದಾಗ್ಲೂ ಅವರನ್ನು बहुत ಸಮಾಧಾನ ಮಾಡಬೇಕಾಗಿತ್ತು. ಎಳೆ ಮಗು ಅಂತ ನೋಡ್ಕೋತಾ ಇದ್ದೆ.
ಈಗ ಈಗ ನನ್ನ ಬಿಟ್ಟು ದೂರ ಹೋಗಿದ್ದಾರೆ. ಅವ್ರಿಗಿನ ಪ್ರಪಂಚದಲ್ಲಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಲಿ? ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಅವರು ತುಂಬಾ ಎಲ್ಲೋ ದೂರ ಹೋಗಿರಕ್ಕಾಗಲ್ಲ, ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲೇ ಇರ್ತಾರೆ. ಬನ್ನಿ ಹುಡ್ಕೋಣ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವು ಮನೆ ಬಿಟ್ಟು ಎಷ್ಟೊತ್ತಾಗಿದೆ? ಎಷ್ಟೊತ್ತು ಅಮ್ಮ ಎಲ್ಲೋ ದೂರ ಹೋಗ್ಬಿಟ್ಟಿರ್ತಾರೆ, ದೂರ ಹೋಗಿರ್ತಾರೆ. ಅವ್ರಿಗೆ ಪ್ರಪಂಚದ ಪರಿಚಯನೇ ಇಲ್ದಲ್ಲ ಇರೋರು, ನಿಮ್ಮನ್ನ ನೋಡಿದ್ರೇನೆ ಹೆದರ್ಕೊಳ್ಳೋರು. ಅಂಥದ್ರಲ್ಲಿ ಹೊರಗಡೆ ಜನ ನೋಡಿದ್ರೆ ಹೆದರ್ಕೊಳ್ತಾ ಇರ್ತಾರ? ನನ್ ಮಾತು ಕೇಳಿ, ನನಗ್ ಅನ್ಸಿದೆ ಅವ್ರು ತುಂಬಾ ಎಲ್ಲೂ ದೂರ ಹೋಗಕ್ ಸಾಧ್ಯನೇ ಇಲ್ಲ ಅಂತ. ಇಲ್ಲೇ ಹತ್ರ ಇರ್ತಾರೆ, ಬನ್ನಿ ಹೋಗೋಣ. ಬನ್ನಿ. ನಿಮ್ಮಂಥ ಸೊಸೆ ಸಿಗಬೇಕು ಅಂದರೆ ಅವ್ರು ಪುಣ್ಯ ಮಾಡಿರ್ಬೇಕು. ಅವ್ರಿಗೆ ನಿಮ್ಮ ಜೊತೆ ಭಾಳ ಅದೃಷ್ಟ ಇಲ್ಲ ಅನಿಸುತ್ತೆ. ನೋಡಿ, ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡದೆ ನೆಮ್ಮದಿಯಾಗಿರಿ. ಕಾಲನೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಕಾಲ ಯಾವಾಗ ಬದಲಾಗುತ್ತೋ ನನಗೆ ಗೊತ್ತಿಲ್ಲ ಸಿದ್ದು ಅವರೇ, ಆದರೆ ಅದು ಬರೋವರೆಗೂ ನಾನು ಕಾಯ್ತೀನಿ. ನನಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ ಮೇಡಮ್ ಅವರೇ. ನನಗೆ ಸಿಂಚುತ್ತೆ ಚಿಂತೆ. ಅಕ್ಕನ್ನ ಪದೇ ಪದೇ ನೋಡಬೇಕು ಅನ್ನಿಸ್ತಾ ಇದೆ ಮೇಡಮ್ ಅವರೇ. ನೀವು ನಾನು ಸಿಂಚು ಮುಂದೆ ಕೂತ್ಕೊಂಡು ಅವಳನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವಳು ಆದಷ್ಟು ಬೇಗ ಸರಿ ಹೋಗ್ತಾಳೆ. ಹೌದು ಸಿದ್ದು ಅವರೇ, ಅದನ್ನೆಲ್ಲ ಮಾಡೋಣ. ದೇವಸ್ಥಾನಕ್ಕೆ, ಹಾಸ್ಪಿಟಲ್ಗೆ ನಾವೇ ಅವಳನ್ನ ಕರ್ಕೊಂಡು ಹೋಗೋಣ. ಹಾಗೆ ಕೌನ್ಸಿಲಿಂಗಲ್ಲಿ ಕೂಡ ನಾವು ಅವಳ ಜೊತೆ ಕೂತಿರೋಣ. ಆಗ ಅವಳು ಸ್ವಲ್ಪ ಆರಾಮಾಗಿರ್ತಾಳೆ. ಇವತ್ತೇ ನೋಡಿದ್ರಲ್ಲ, ನೀವು ಬಂದಿದ ತಕ್ಷಣ ಹೇಗೆ ಓಡ್ ಬಂದು ನಿಮ್ಮನ್ನು ತಪ್ಕೊಂಡ್ಲು ಅಂತ. ಅದರಲ್ಲೇ ಗೊತ್ತಾಗುತ್ತೆ ಅವಳಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹೇಗಿದ್ರೂ ನಮ್ಮ ಸಹಾಯಕ್ಕೆ ಭಾವ ಇದ್ದಾರೆ. ಆ ಸಹಾಯ ತಗೊಂಡು ಡೈಲಿ ಅವಳನ್ನ ಭೇಟಿ ಮಾಡೋಣ. ಸರಿ ಮೇಡಮ್ ಅವರೇ, ಹಂಗೆ ಮಾಡೋಣ. ಒಟ್ಟಿನಲ್ಲಿ ಅಕ್ಕ ಸರಿ ಹೋದರೆ ಅಷ್ಟೇ ಸಾಕು.